ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಡೆವಲಪ್ಮೆಂಟ್ ಅಂದ್ರೆ ಏನು? ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ದ ಸಮ್ ಆಫ್ ಟೂ ಪ್ರೋಸೆಸ್. ಒಂದು ಗ್ರೋತ್ ಮತ್ತೆ ಡಿಫ್ರೆನ್ಶಿಯೇಷನ್. ಅದನ್ನ ನಾವೇನಂತ ಹೇಳ್ತೀವಿ? ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಏನು? ಗ್ರೋತ್ ಮತ್ತೆ ಡಿಫ್ರೆನ್ಶಿಯೇಷನ್. ಓಕೆ, ಇವೆರಡನ್ನ ಒಟ್ಟಾಗಿ ಸೇರಿಸಿ ನಾವು ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ದ ಫಸ್ಟ್ ಸ್ಟೆಪ್ ಇನ್ ದ ಪ್ರೋಸೆಸ್ ಆಫ್ ಪ್ಲಾಂಟ್ ಗ್ರೋತ್ ಅಂತ ಹೇಳಿದ್ರೆ ಅದು ಸೀಡ್ ಜರ್ಮಿನೇಷನ್. ಓಕೆ, growth can be defined as an irreversible permanent increase in size of an organ or its parts or even of an individual cell. Plant growth ಏನಿರುತ್ತೆ that generally intermediate. ಓಕೆ, indeterminate ಅಂತ ಹೇಳ್ತೀವಿ. ಜನರಲಿ ಅದು indeterminate ಆಗಿರುತ್ತೆ. This ability of the plants is due to the presence of meristems at certain locations in their body. ಇಲ್ಲಿ ನಾವು ಓಪನ್ ಗ್ರೋತ್ ಅಂತ ನೋಡ್ತೀವಿ. ಓಪನ್ ಗ್ರೋತ್ ಅಂತ ಹೇಳಿದ್ರೆ ಇಟ್ ಇಸ್ ದ ಫಾರ್ಮ್ ಆಫ್ ಗ್ರೋತ್. ಅಲ್ಲಿ ಏನಾಗುತ್ತೆ, ನ್ಯೂ ಸೆಲ್ಸ್ ಆರ್ ಆಲ್ವೇಸ್ ಬೀಯಿಂಗ್ ಆಡೆಡ್ ಟು ದ ಪ್ಲಾಂಟ್ ಬಾಡಿ ಬೈ ದ ಆಕ್ಟಿವಿಟಿ ಆಫ್ ದ ಮೆರಿಸ್ಟಮ್. ಅದನ್ನ ನಾವು ಓಪನ್ ಗ್ರೋತ್ ಅಂತ ಹೇಳ್ತೀವಿ. ಸೊ ದ ಪ್ರೈಮರಿ ಗ್ರೋತ್ ಆಫ್ ದಿ ಪ್ಲಾಂಟ್ ಈಸ್ ಡ್ಯೂ ಟು ದ ಆಕ್ಟಿವಿಟಿ ಆಫ್ ಅಪಿಕಲ್ ಮೆರಿಸ್ಟಮ್. ಇಲ್ಲೇನಾಗುತ್ತೆ, ನ್ಯೂ ಸೆಲ್ಸ್ ಆರ್ ಆಡೆಡ್ ಟು ರೂಟ್ ಅಂಡ್ ಶೂಟ್ ಅಪೆಕ್ಸ್ ಕಾಸಿಂಗ್ ಲೀನಿಯರ್ ಗ್ರೋತ್ ಆಫ್ ಪ್ಲಾಂಟ್ ಬಾಡಿ. ಸೆಕೆಂಡರಿ ಗ್ರೋತ್ ಅಂತ ಹೇಳಿದ್ರೆ ಲ್ಯಾಟರಲ್ ಮೆರಿಸ್ಟಮ್ಸ್, ವಾಸ್ಕ್ಯುಲರ್ ಕೇಂಬಿಯಂ, ಕಾರ್ಕ್ ಕೇಂಬಿಯಂ ಇವೆಲ್ಲಾನು ಕೂಡ ಇನ್ಕ್ರೀಸ್ ಇನ್ ದ ಗರ್ತ್ ಆಫ್ ದ ಆರ್ಗನ್ಸ್. ಅದನ್ನು ನಾವು ಸೆಕೆಂಡರಿ ಗ್ರೋತ್ ಆಫ್ ದಿ ಪ್ಲಾಂಟ್ ಅಂತ ಹೇಳ್ತೀವಿ. ಕ್ಲೋಸ್ಡ್ ಗ್ರೋತ್ ಅಂತ ಹೇಳಿದ್ರೆ ಲೀವ್ಸ್, ಫ್ಲವರ್ಸ್, ಫ್ರೂಟ್ಸ್ ದೇ ಆರ್ ಲಿಮಿಟೆಡ್ ಇನ್ ಗ್ರೋತ್ ಆರ್ ಡಿಟರ್ಮಿನೇಟ್ ಆರ್ ಕ್ಲೋಸ್ಡ್ ಫಾರ್ಮ್ ಗ್ರೋತ್. ಓಕೆ, growth is measured by a variety of parameters, some of which are ಅಂದ್ರೆ increase in fresh weight, ಆಮೇಲೆ dry weight, length, area, volume, cell number ಇದ್ರಲ್ಲೆಲ್ಲ increase ಆಗೋದ್ರಿಂದ ನಾವು growth ಅಂತ ಹೇಳಿ ನಾವು ಹೇಳ್ತೀವಿ. These are the parameters we have taken to measure the growth. phases of growth ಅಂತ ಹೇಳಿದ್ರೆ ಮೆರಿಸ್ಟಮ್ಯಾಟಿಕ್ ಫೇಸ್, ಇಲಾಂಗೇಷನ್ ಫೇಸ್ ಮತ್ತೆ ಮೆಚುರೇಷನ್ ಫೇಸ್ ಅಂತ ಹೇಳಿ 3 phases ಅನ್ನ ನಾವು ನೋಡ್ತೀವಿ. ಮೆರಿಸ್ಟಮ್ಯಾಟಿಕ್ ಫೇಸ್ ಅಂತ ಹೇಳಿದ್ರೆ it is represented by constantly dividing cells both at the root apex and the shoot apex. The cell in this region are rich in protoplasm and have conspicuous nuclei. Cell walls are thin, cellulosic with abundant plasmodespota connections. Elongation phase ಬಗ್ಗೆ ನೋಡ್ತಾ ಹೋದ್ರೆ ಇದು proximal to the meristematic zone ಆಗಿರುತ್ತೆ. This is characterized by increased vacuolation, cell enlargement and new cell wall deposition. Maturation phase ಬಗ್ಗೆ ನೋಡ್ತಾ ಹೋದ್ರೆ more proximal to the phase of elongation. Phase of maturation is situated. The cell of this zone attain their maximal size in terms of wall thickening and protoplasmic modifications. So, ಈಗ growth rate ಬಗ್ಗೆ ನೋಡ್ತಾ ಹೋಗೋಣ. Arithmetic growth rate. The rate of growth is constant and it decreases in an arithmetic manner. Only one cell is allowed to divide between the two resulting progeny cell. One continues to divide, but the other undergoes cell cycle arrest and begin to develop, differentiate and mature. So mathematically ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಹೇಳಿದ್ರೆ LT is equal to LO plus RT. This is very important. LT is equal to LO plus RT. ಇಲ್ಲಿ LT ಅಂತ ಹೇಳಿದ್ರೆ ಲೆಂತ್ ಆಫ್ ಟೈಮ್, LO ಅಂತ ಹೇಳಿದ್ರೆ ಲೆಂತ್ ಅಟ್ ಟೈಮ್ 0, ಆಮೇಲೆ RT ಅಂತ ಹೇಳಿದ್ರೆ ಗ್ರೋತ್ ರೇಟ್ ಅಥವಾ ಇಲಾಂಗೇಷನ್ ಪರ್ ಯೂನಿಟ್ ಟೈಮ್. Geometric growth rate. Geometric cell division results if all cells of an organism or tissue are active mitotically. The exponential growth can be expressed as W1 is equal to WO e to the power of RT. ಸಿಗ್ಮಾಯ್ಡ್ ಗ್ರೋತ್ ಕರ್ವ್ ಅಂದ್ರೆ ಏನು? ಲ್ಯಾಕ್ ಫೇಸ್ ಅಂತ ಹೇಳ್ತೀವಿ. ಇಲ್ಲಿ ಇನಿಷಿಯಲ್ ಗ್ರೋತ್ ಏನಿರುತ್ತೆ, ಇನಿಷಿಯಲ್ ಸ್ಲೋ ಗ್ರೋತ್ ರೇಟ್ ಅನ್ನು ಲ್ಯಾಕ್ ಫೇಸ್ ಅಂತ ಹೇಳ್ತೀವಿ. ಎಕ್ಸ್ಪೋನೆನ್ಷಿಯಲ್ ಫೇಸ್ ಬಂದ್ಬಿಟ್ಟು ರ್ಯಾಪಿಡ್ ಗ್ರೋತ್ ಇರುತ್ತೆ. ಇಲ್ಲಿ ಬೋತ್ ಪ್ರೊಜೆನಿ ಸೆಲ್ಸ್ ಫಾಲೋಯಿಂಗ್ ಮೈಟೋಟಿಕ್ ಸೆಲ್ ಡಿವಿಷನ್ ರಿಟೈನ್ ದ ಎಬಿಲಿಟಿ ಟು ಡಿವೈಡ್ ಅಂಡ್ ಕಂಟಿನ್ಯೂ ಟು ಡೂ ಸೊ. ಆಮೇಲೆ ಸ್ಟೇಷನರಿ ಫೇಸ್, ಡ್ಯೂ ಟು ಲಿಮಿಟೆಡ್ ನ್ಯೂಟ್ರಿಯೆಂಟ್ ಸಪ್ಲೈ ದ ಗ್ರೋತ್ ಸ್ಲೋಸ್ ಡೌನ್ ಲೀಡಿಂಗ್ ಟು ಎ ಸ್ಟೇಷನರಿ ಫೇಸ್. Absolute and relative growth rate ಅಂತ ಹೇಳ್ತೀವಿ. Measurement and the comparison of total growth per unit time are called absolute growth rate ಅಂತ ಹೇಳ್ತೀವಿ. The growth of the given time per unit time expressed on a common basis per unit initial parameter is called relative growth rate. Conditions for growth ಅಂತ ನೋಡೋದಾದ್ರೆ water provides the medium for enzymatic activities needed for growth. Oxygen helps in releasing metabolic energy essential for growth activities. Nutrients, these are required by plants for the synthesis of protoplasm and acts as a
source of energy. Optimum temperature, this is specific for each plant. Differentiation, dedifferentiation and redifferentiation ಬಗ್ಗೆ ನೋಡ್ತಾ ಹೋದ್ರೆ, the cells derived from root apical and shoot apical meristem and cambium differentiate and mature to perform specific function. ಅಂದ್ರೆ ಅದನ್ನ ನಾವು differentiation ಅಂತ ಹೇಳ್ತೀವಿ. This act leading to maturation is termed as differentiation. Dedifferentiation ಅಂತ ಹೇಳಿದ್ರೆ, the living differentiated cells that lost the capacity to divide can regain the capacity of division under certain conditions. This phenomenon is termed as dedifferentiation. Redifferentiation ಅಂತ ಹೇಳಿದ್ರೆ, the dedifferentiated meristematic cells ಅಥವಾ tissue which are able to divide and produce cells once again lost the capacity to divide but mature to perform specific functions. ಅದನ್ನ redifferentiation ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಬಗ್ಗೆ ನೋಡ್ತಾ ಹೋದ್ರೆ, it is a term that includes all the changes that an organism goes through during its life cycle from germination to the seed to senescence. Plasticity ಅಂತ ಹೇಳಿದ್ರೆ, it is the ability of plants to follow different pathways in response to environment or phases of life to form different kinds of structures. Example ಬಂದು heterophyllin cotton, coriander, ಆಮೇಲೆ larkspur. In such plants, the leaves of the juvenile plant are different in shape from those in mature plants. In buttercup, the shape of leaves are present or different in different habitat. ಈಗ plant growth regulators ಅಥವಾ phytohormones ಅಂತ ಹೇಳ್ತೀವಿ. Plant growth regulators are organic substances which are synthesized in minute quantities in one of the part of the plant body and transported to another plant where they influence specific physiological processes. They usually produced in tips of roots, stems ಮತ್ತೆ leaves. These are transported through conductive system ಅಂತ ಹೇಳ್ತೀವಿ. ಪ್ಲಾಂಟ್ ಗ್ರೋತ್ ಪ್ರೊಮೋಟರ್ಸ್ ಮತ್ತೆ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ಸ್ ಅಂತ ನೋಡ್ತೀವಿ. ಪ್ರೊಮೋಟರ್ಸ್ ನ ನೋಡ್ತಾ ಹೋದಾಗ, ಇಟ್ ಇನ್ವಾಲ್ವ್ಡ್ ಇನ್ ದ ಗ್ರೋತ್ ಪ್ರಮೋಟಿಂಗ್ ಆಕ್ಟಿವಿಟೀಸ್ ಸಚ್ ಆಸ್ ಸೆಲ್ ಡಿವಿಷನ್, ಸೆಲ್ ಎಂಲಾರ್ಜ್ಮೆಂಟ್, ಪ್ಯಾಟರ್ನ್ ಫಾರ್ಮೇಶನ್, ಟ್ರಾಪಿಕ್ ಗ್ರೋತ್, ಫ್ಲವರಿಂಗ್, ಫ್ರೂಟಿಂಗ್ ಅಂಡ್ ಸೀಡ್ ಫಾರ್ಮೇಶನ್. ಫಾರ್ ಎಕ್ಸಾಂಪಲ್ ಆಕ್ಸಿನ್, ಗಿಬ್ಬರ್ಲಿನ್ ಮತ್ತೆ ಸೈಟೋಕೈನಿನ್. ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ಸ್ ಬಂದು ಇನ್ವಾಲ್ವ್ಡ್ ಇನ್ ವೇರಿಯಸ್ ಗ್ರೋತ್ ಇನ್ಹಿಬಿಟಿಂಗ್ ಆಕ್ಟಿವಿಟೀಸ್ ಸಚ್ ಆಸ್ ಡಾರ್ಮ್ಯಾನ್ಸಿ ಮತ್ತೆ ಆಬ್ಸೆಷನ್. These play important role in stressful condition. Example, the gaseous PGR, ethylene ಮತ್ತೆ abscisic acid ಅಂತ ಹೇಳ್ತೀವಿ. The discovery of plant growth regulators. ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ನ ಡಿಸ್ಕವರ್ ಮಾಡಿದವರು ಯಾರು ಅಂದ್ರೆ, ನೋಡಿ, ಡಾರ್ವಿನ್ ಅಂಡ್ ಹಿಸ್ ಸನ್ ಫ್ರಾನ್ಸಿಸ್ ಡಾರ್ವಿನ್ ಏನಿದ್ದಾರೆ, ಇವರು ಫೋಟೋಟ್ರೋಫಿಸಮ್ ನ ಅಬ್ಸರ್ವ್ ಮಾಡಿದ್ರು. ಎಲ್ಲಿ? ಕೋಲಿಯೋಪ್ಟೈಲ್ಸ್ ಅಲ್ಲಿ, ಕ್ಯಾನರಿ ಗ್ರಾಸ್ ಅಂತ ಹೇಳ್ತೀವಿ. ಕನ್ಕ್ಲೂಡೆಡ್ ದಟ್ ಟಿಪ್ ಆಫ್ ಕೋಲಿಯೋಪ್ಟೈಲ್ ವಾಸ್ ದ ಸೈಟ್ ಆಫ್ ಸ್ಟಿಮ್ಯುಲಸ್ ದಟ್ causes the bending of the coleoptile. So auxin was isolated by F.W. Wendt from tips of coleoptiles of oat seedlings. ಇನ್ನು ಕುರೋಸವಾ ಇವರು ಗಿಬ್ಬರ್ಲಿನ್ ಆಸಿಡ್ ಇದನ್ನ ಡಿಸ್ಕವರ್ ಮಾಡ್ತಾರೆ. ಬಕಾನೆ ಅನ್ನುವಂಥ ಫೂಲಿಶ್ ಸೀಡ್ಲಿಂಗ್ ಡಿಸೀಸ್ ಆಫ್ ರೈಸ್ ವಿಚ್ ಕಾಸ್ಡ್ ಬೈ ಎ ಫಂಗಲ್ ಪ್ಯಾಥೋಜನ್ ಗಿಬ್ಬರೆಲ್ಲಾ ಫೂಜಿಕೋರೈ. ಇನ್ನು ಸ್ಕೂಗ್ ಅವರು ಯಾವ್ದನ್ನ ಸೈಟೋಕೈನಿನ್. ಓಕೆ, ಇನ್ನು ಇಂಡಿಪೆಂಡೆಂಟ್ ವರ್ಕರ್ಸ್ ಅಂತ ಹೇಳ್ತೀವಿ, ದಟ್ ಇಸ್ ಅಬ್ಸಸಿಕ್ ಆಸಿಡ್. ಇದನ್ನ ಇಂಡಿಪೆಂಡೆಂಟ್ ವರ್ಕರ್ಸ್ ಏನ್ ಮಾಡಿದ್ರು, ಕಂಡಿಡಿದ್ರು, ದಟ್ ಈಸ್ ಅಬ್ಸಸಿಕ್ ಆಸಿಡ್. ಅದನ್ನ ಇನ್ಹಿಬಿಟರ್ ಬಿ, ಅಬ್ಸೆಷನ್ ಸೆಕೆಂಡ್ ಮತ್ತೆ ಡಾರ್ಮಿನ್. ಇನ್ನು H ಕಸಿನ್ಸ್ ಡಿಸ್ಕವರ್ಡ್ ಇಥೈಲಿನ್, ಎ ಗ್ಯಾಶಿಯಸ್ PGR ಅಂದ್ರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳ್ತೀವಿ. ಇನ್ನು ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಬಗ್ಗೆ ನೋಡ್ತಾ ಹೋದ್ರೆ, ಆಕ್ಸಿನ್ ವಾಸ್ ಫಸ್ಟ್ ಐಸೋಲೇಟೆಡ್ ಫ್ರಮ್ human urine. 3 ಅಸಿಟಿಕ್ ಆಸಿಡ್, ಇಂಡೋಲ್ ಬ್ಯೂಟರಿಕ್ ಆಸಿಡ್, ಆಮೇಲೆ ಸಿಂಥೆಟಿಕ್ ಆಕ್ಸಿನ್, ಇವೆಲ್ಲ ಅದಕ್ಕೆ ಎಕ್ಸಾಂಪಲ್. ಇದು ಇನಿಷಿಯೇಟ್ ರೂಟಿಂಗ್ ಇನ್ ಸ್ಟೆಮ್ ಕಟ್ಟಿಂಗ್ಸ್ ಡ್ಯೂರಿಂಗ್ ಪ್ಲಾಂಟ್ ಪ್ರೊಪಗೇಷನ್. ಆಮೇಲೆ ಆಕ್ಸಿನ್ಸ್ ಪ್ರಮೋಟ್ ಫ್ಲವರಿಂಗ್ ಇನ್ ಪೈನಾಪಲ್ಸ್. ಆಮೇಲೆ ಇಟ್ prevent fruit and leaf drop at early stages but promote the abscission of older mature leaves and fruits. Apical dominance ಅಂತ ಹೇಳ್ತೀವಿ. It induces parthenocarpy. ಆಮೇಲೆ auxins are widely used as herbicides. It controls xylem differentiation and helps in cell division. Gibberellin ಏನಿದೆ, more than 100 gibberellins are known. Gibberellic acid is most intensively studied form ಅಂತ ಹೇಳ್ತೀವಿ. Bolting ಅಂದ್ರೆ elongation of internode, ಅದನ್ನ ಬೋಲ್ಟಿಂಗ್ ಅಂತ ಹೇಳ್ತೀವಿ. ಇಟ್ ಇಂಪ್ರೂವ್ಸ್ ದ ಶೇಪ್ಸ್ ಆಫ್ ಫ್ರೂಟ್ಸ್ ಲೈಕ್ ಆಪಲ್. ಆಮೇಲೆ ಸೆನೆಸೆನ್ಸ್ ನ ಡಿಲೇಟ್ ಮಾಡುತ್ತೆ. ಆಮೇಲೆ ದೀಸ್ ಆರ್ ಯೂಸ್ಡ್ ಇನ್ ಬ್ರೀವಿಂಗ್ ಇಂಡಸ್ಟ್ರಿ ಟು ಸ್ಪೀಡ್ ಅಪ್ ಮಾಲ್ಟಿಂಗ್ ಪ್ರೋಸೆಸ್. ಗಿಬ್ಬರ್ಲಿನ್ಸ್ ಆಲ್ಸೋ ಪ್ರಮೋಟ್ಸ್ ಬೋಲ್ಟಿಂಗ್ ಅಂದ್ರೆ ಇಂಟರ್ನೋಟ್ ಇಲಾಂಗೇಶನ್ ಜಸ್ಟ್ ಪ್ರಿಯರ್ ಟು ಫ್ಲವರಿಂಗ್ ಅಂತ ಹೇಳ್ತೀವಿ. ಇನ್ನು ಸೈಟೋಕೈನಿನ್ಸ್ ಆರ್ ಡಿಸ್ಕವರ್ಡ್ ಫ್ರಮ್ ಕೈನೆಟಿನ್. ಆಮೇಲೆ ಇದ್ರ ರೋಲ್ ಬಂದ್ಬಿಟ್ಟು ಸಿಮಿಲರ್ ಕೆಮಿಕಲ್ ಜಿಯಾಟಿನ್ ಈಸ್ ಅಬ್ಸರ್ವ್ಡ್ ಇನ್ ಕಾರ್ನ್
kernels anta heltivi. Natural cytokinins are synthesized in regions where rapid cell division occur, for example root apices, developing shoot buds ಮತ್ತೆ young fruits. It helps to produce new leaves, chloroplast in leaves, lateral shoot growth and adventitious shoot formation. Cytokinins help overcome the apical dominance. They promote nutrient mobilization which helps in the delay of leaf senescence. ಇಥೈಲಿನ್ ಏನಿದೆ ಇದು ಒಂದು gaseous plant growth regulator ಅಂತ ಹೇಳ್ತೀವಿ. It is synthesized in large amounts by tissues undergoing senescence and ripening fruits. ಇಥೋಫೋನ್ ಅಂತ ಹೇಳ್ತೀವಿ. ಇದು ಒಂದು aqueous solution ಅಲ್ಲಿ readily absorb ಆಗುತ್ತೆ. ಆಮೇಲೆ transported within the plant and releases ethylene slowly. ಇದ್ರ ರೋಲ್ ಬಂದ್ಬಿಟ್ಟು ಹಾರಿಜಾಂಟಲ್ ಗ್ರೋತ್ ಆಫ್ ಸೀಡ್ಲಿಂಗ್ಸ್, swelling of the axis and apical hooks formation in the dicot seedlings. It promotes senescence and abscission of plant organs. ಆಮೇಲೆ it enhances the respiration rate and therefore ripening of fruit. Ethylene breaks seed and bud dormancy, initiates germination in peanut seeds, ಆಮೇಲೆ sprouting of potato tubers. Ethylene promotes rapid internode or petiole elongation in deep water rice plants. It also promotes root growth and root hair formation, thus helping the plants to increase their absorption surface. It is used in pineapple to initiate flowering and synchronizing fruit set. In mango, it induces flowering. ಆಮೇಲೆ ಇಥೋಫೋನ್ hastens fruit ripening in tomatoes and apples and accelerates absorption in flowers and fruits. ಆಮೇಲೆ it promotes female flowers in cucumbers, thereby increasing the yield. ಅಬ್ಸೆಸಿಕ್ ಆಸಿಡ್ ಏನಿರುತ್ತೆ ಇದು ಜನರಲಿ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ ಅಂತ ಹೇಳ್ತೀವಿ. ಆಮೇಲೆ ಇಟ್ ಇನ್ಹಿಬಿಟ್ಸ್ ಸೀಡ್ ಜರ್ಮಿನೇಷನ್. ಆಮೇಲೆ ಇದು ಸ್ಟ್ರೆಸ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ. ಅಬ್ಸೆಸಿಕ್ ಆಸಿಡ್ ಏನಿರುತ್ತೆ ಇಟ್ ಸ್ಟಿಮ್ಯುಲೇಟ್ಸ್ ದ ಕ್ಲೋಸರ್ ಆಫ್ ಸ್ಟೊಮ್ಯಾಟೊ ಅಂಡ್ ಇನ್ಕ್ರೀಸಸ್ ದ ಸ್ಟ್ರೆಸ್ ಟಾಲರೆನ್ಸ್ ಆಫ್ ಪ್ಲಾಂಟ್ಸ್. ಆಮೇಲೆ ABA induces dormancy, seeds to withstand desiccation and other factors unfavorable for growth. ಆಮೇಲೆ ABA acts as an antagonist to GAs. Okay. What is the significance of log phase during the plant development? In this phase, the growth curves, the growth is maximum. ಆಮೇಲೆ PGR is known as stress hormone. ಯಾವುದು? ಅಬ್ಸೆಸಿಕ್ ಆಸಿಡ್. ಇದನ್ನ ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರೀತಾರೆ. Which plant growth regulator is used to improve the number of female flowers in a cucumber plant field ಅಂತ ಹೇಳಿದ್ರೆ that is ethylene. Formation of interfascicular cambium is due to which phenomena? That is dedifferentiation. Name the hormone which acts as antagonist to gas and ಹೇಳಿದ್ರೆ that is abscisic acid. What is senescence? It is the period between reproductive maturity and the death of the plant. Give name of two factors that govern and control plant developmental process, that is intrinsic and extrinsic to the plant. What would happen if the meristem ceases to divide? These cells form permanent tissues as they do not divide further. Mention any two parameters by which one can measure growth in plants. Increase in fresh weight, dry weight, length, area, volume and cell number. What is interesting fact about growth in terms of number and size in maize and watermelon respectively? Maize root apical meristem can give rise to more than 70,500 new cells per hour, whereas cells in watermelon may increase in size by up to 350,000 times. What is plasticity? Give two examples. Plasticity ಅಂತ ಹೇಳಿದ್ರೆ it is the ability of plants to follow different pathways in response to environment or phases of life to form different kinds of structures. For example, heterophyll in cotton, ಆಮೇಲೆ coriander, ಆಮೇಲೆ larkspur, ಆಮೇಲೆ leaves of buttercup. Plant growth is unique because plants retain the capacity for unlimited growth throughout their life. Explain. This ability of the plants is due to the presence of meristems at certain locations in their body. The cells of such meristems have the capacity to divide and self-perpetuate. Name the enzymes responsible for apical dominance, bolting, fruit ripening, stress hormone. Stress hormoning, abscisic acid. Fruit ripening, ethylene. Bolting ಬಂದು gibberellin. ಆಮೇಲೆ apical dominance, that is auxin. Name the mechanism which the apical bud suppresses the growth of lateral buds. ಅದನ್ನ ನಾವು apical dominance ಅಂತ ಹೇಳ್ತೀವಿ. Suggest the measures to overcome this phenomenon. This is due to auxin hormone secreted by apical buds. This can be overcome by decapitation. List a hormone gaseous in nature used as weedicides. ಆಮೇಲೆ stimulates the closure of stomata and increases the stress tolerance. Ethylene, it is used as weedicides, and abscisic acid ಏನಿದೆ it increases the stress tolerance is abscisic acid.
So mathematical formula for determining arithmetic growth and geometric growth in plants. Arithmetic growth ಬಂದ್ಬಿಟ್ಟು that is LO plus RT, geometric growth ಬಂದ್ಬಿಟ್ಟು WO e to the power of RT. Write the two ways of quantitative comparisons between growth of living system. Absolute growth rate and absolute growth relative growth rate. Okay, measurement and the comparison of total growth per unit time is called absolute growth rate anta heltivi. The growth of the given system per unit time expressed on the common basis, example per unit initial parameter, is called the relative growth rate. Compare open and closed growth system ಅಥವಾ pattern. Open growth ಅಂತ ಹೇಳಿದ್ರೆ to form of growth wherein new cells is being added to the plant body by the activity of meristem. Closed ಅಂತ ಬಂದಾಗ ಲಿಮಿಟೆಡ್ ಇನ್ ಗ್ರೋತ್ ಇರುತ್ತೆ ಅಥವಾ ಡಿಟರ್ಮಿನೇಟ್ ಆಗಿರುತ್ತೆ, ಕ್ಲೋಸ್ಡ್ ಫಾರ್ಮ್ ಗ್ರೋತ್ ಅನ್ನ ಕಾಣಬಹುದು. ನೇಮ್ ದ ಟೂ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಅಬ್ಸೆಸಿಕ್ ಆಸಿಡ್ ಮತ್ತೆ ಇಥೈಲಿನ್. ಕಂಪೇರ್ ದೇರ್ ರೋಲ್ ಬೈ ಗಿವಿಂಗ್ 4 ಎಕ್ಸಾಂಪಲ್ಸ್. Ethylene, it helps in horizontal growth of seedlings. Ethylene causes ripening of fruits. It promotes senescence and abscescence of plant growth. It enhances the respiration rate. Abscisic acid inhibits the seed germination. Okay, and as stress hormone, it stimulates the closure of stomata and increases the stress tolerance of plants. ABA induces dormancy seeds to withstand desiccation and other factors unfavorable for growth. It acts as antagonist to GS. Distinguish differentiation, dedifferentiation, redifferentiation. The cells divide from root apical and shoot apical meristems and the cambium differentiated and mature to perform specific functions, this leading to maturation. ಅದನ್ನ ನಾವು ಡಿಫ್ರೆನ್ಶಿಯೇಷನ್ ಅಂತ ಹೇಳ್ತೀವಿ. ಲಿವಿಂಗ್ ಡಿಫ್ರೆನ್ಶಿಯೇಟೆಡ್ ಸೆಲ್ಸ್, ಡಿಫ್ರೆನ್ಶಿಯೇಷನ್ ಇಂದ ಅಂದ್ರೆ ಲಿವಿಂಗ್ ಡಿಫ್ರೆನ್ಶಿಯೇಟೆಡ್ ಸೆಲ್ಸ್ ದಟ್ ಲಾಸ್ ದ ಕೆಪಾಸಿಟಿ ಟು ಡಿವೈಡ್ can regain the capacity of division under certain conditions. ಅದನ್ನ ಡಿಡಿಫರೆನ್ಶಿಯೇಷನ್ ಅಂತ ಹೇಳ್ತೀವಿ. The dedifferentiated meristematic cells which are able to divide and produce cells once again lost the capacity to divide but mature to perform specific functions. ಅದನ್ನ redifferentiation ಅಂತ ಹೇಳ್ತೀವಿ. Give any 4 roles of auxin. Apical dominance. Auxin promotes cell division in vascular cambium. Auxin promotes root initiation. It causes the development of callus in tissue cultures. Amale axin is also involved in apical dominance and abscission. Provide one example of each of derivatives of carotenoids, terpenes, adenine. Adenine derivatives. That is N6 furfuryl amino purine ಮತ್ತೆ ಕೈನೆಟಿನ್. ಕ್ಯಾರೋಟಿನಾಯ್ಡ್ಸ್ ಆಬ್ಸೆಸಿಕ್ ಆಸಿಡ್ ಮತ್ತೆ ABA ಅಂತ ಹೇಳ್ತೀವಿ. ಇನ್ನು ಟರ್ಪಿನ್ಸ್ ದಟ್ ಇಸ್ ಗಿಬರ್ಲಿಕ್ ಆಸಿಡ್ ಮತ್ತೆ GA3. ನೇಮ್ ದ ಟೈಪ್ ಆಫ್ ಸೈಟೋಕೈನಿನ್ ಅಕ್ಕರ್ ಇನ್ ಮೈಸ್ ಪ್ಲಾಂಟ್. ಓಕೆ, ಇನ್ನು ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಬೈ ಅಬ್ಸರ್ವಿಂಗ್ ಫಾಲೋಯಿಂಗ್ ಪಿಕ್ಚರ್. By the application of which PGR, the yield of sugarcane can be achieved up to 20 tons per acre. Name the type of cytokinin which is present in maize plant. Name the type of cytokinin which is present in maize plant ಬಂದ್ಬಿಟ್ಟು that is zeatin. Okay, cytokinin which is present in maize plant ಬಂದು zeatin. By the application of which plant growth regulator the yield of sugarcane can be achieved up to 20 tons per acre ಅಂತ ಹೇಳಿದ್ರೆ that is gibberellin. Give brief account on the discovery of phytohormones. So Darwin ಮತ್ತೆ his son Francis Darwin observed phototrophism in coleoptiles of canary grass and concluded that the tip of coleoptile was the site of stimulus that causes the bending of coleoptile. Auxin was isolated by F.W. Wendt from tips of coleoptile of oat seedlings. Kurosawa discovered gibberellin acid. While studying Bakane, disease of rice which caused by a fungal pathogen, Gibberella fujikurae. Skoog studies on callus differentiation on tobacco plant and effect of extracts of vascular tissues, yeast extract, coconut milk or DNA. Later, Miller identified carnitine and its role in cytokinesis during callus differentiation. Independent workers, abscisic acid inhibitor B, abscission second, and dormin. H.H. Cousins discovered ethylene, a gaseous plant growth regulator.